ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಬಂಡಾಯ ಶಮನ ಆಗೋಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ ಒಂಥರ ನಿಟ್ಟುಸಿರು ಬಿಟ್ಟಿದೆ. ಸಾದಿಕ್ ಪೈಲ್ವಾನ್ ಯಾವಾಗ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು, ಎಲ್ಲೋ ಒಂದ್ ಕಡೆ ಮುಸ್ಲಿಂ ವೋಟ್ ಬ್ಯಾಂಕ್ ಛಿದ್ರವಾಗಬಿಡುತ್ತೆ, ಬಿಜೆಪಿಗೆ ಲಾಭ ಆಗಬಿಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ರಾಜಕೀಯವಾಗಿ ಚರ್ಚೆ ನಡೀತಾ ಇತ್ತು. ಜಮೀರ್ ಅಹಮದ್ ಅವರು ಹೋಗಿ ಮನವೊಲಿಸ್ತಾರೆ ಸಾದಿಕ್ ಪೈಲ್ವಾನ್ ಅವರದ್ದು ಅಂತ ಹೇಳಲಾಗ್ತಾ ಇತ್ತು. ಬಟ್ ಯಾಕೋ ಜಮೀರ್ ಅಹಮದ್ ಖಾನ್ ಇದರಿಂದ ದೂರನೇ ಇದ್ದಾರೆ. ಬಟ್ ಸಿಎಂ ಸಿದ್ದರಾಮಯ್ಯನವರು ಕ್ಲೈಮ್ಯಾಕ್ಸ್ ನಲ್ಲಿ ಆಟ ಆಡಿರೋದು. ಸಾದಿಕ್ ಪೈಲ್ವಾನ್ ಅವರನ್ನ ಕರೆಸಿಕೊಂಡು ಮಾತಾಡಿ ಅವರು ಸೈಲೆಂಟ್ ಆಗಿರುವಂತೆ ನೋಡಿಕೊಂಡಿದ್ದಾರೆ. ಯಾವುದೇ ಷರತ್ತುಗಳಿಲ್ಲದೆ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡಲಾಗಿದೆ. ಸಾದಿಕ್ಗೆ ಪಕ್ಷದಿಂದ ಟಿಕೆಟ್ ತಪ್ಪಿದ್ದಕ್ಕೆ ಅಸಮಾಧಾನವಾಗಿರೋದು ಸಹಜ. ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಖಚಿತವಾಗಿ ಗೆಲ್ಲುತ್ತೇವೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಈ ಮೊದಲು ಕೂಡ ಯಾವಾಗ್ಲೂ ಸುಲಿದ ಬಾಳೆಹಣ್ಣೆ. ಯಾಕೆ ಅಂತ ಅಂದ್ರೆ ಆರಾಮಾಗಿ ಗೆದ್ದು ಬಿಡ್ತಾ ಇದ್ರು ಶಾಮನೂರು ಶಿವಶಂಕರಪ್ಪನವರು. ಬಟ್ ಈ ಬಾರಿ ಏನಾಯ್ತು, ಶಾಮನೂರು ಶಿವಶಂಕರಪ್ಪನವರು ಇಲ್ಲದೆ ಇದ್ದಿದ್ದಕ್ಕೆ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಅಥವಾ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ಕೊಡ್ತಾರೆ, ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಎಲ್ಲೊಂದ್ ಕಡೆ ಮತ್ತೆ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿರೋದ್ರಿಂದ ಮುಸ್ಲಿಂನ ಕೆಲವೊಂದಿಷ್ಟು ಮುಖಂಡರು ರೊಚ್ಚಿಗೆದ್ದು ಬಿಟ್ಟಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬರುವಂತ ಹೆಸರು ಸಾದಿಕ್ ಪೈಲ್ವಾನ್. ಸೊ ಆ ನಿಟ್ಟಿನಲ್ಲಿ ಮನವೊಲಿಸುವಂತ ಪ್ರಯತ್ನ ಆದ್ರೂ ಕೂಡ ಅವ್ರು ಯಾಕೋ ನಾಮಪತ್ರವನ್ನ ವಾಪಸ್ ಪಡಿಲಿಲ್ಲ. ಫೈನಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮುಂದೆ ರಿಜ್ವಾನ್ ಅರ್ಷದ್ ಅವರು ಕರ್ಕೊಂಡು ಬಂದು ನಿಲ್ಸಿದ್ರು. ಸೊ ಆ ಸಂದರ್ಭದಲ್ಲಿ ಮಾತುಕತೆ ಆಗಿ ಈಗ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸಲೀಂ ಅಹಮದ್ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಹೇಗಿದೆ ಸರ್ ಇವಾಗ? ಯಾವುದೇ ಒಂದು ಕೋಮುವಾದಿ ಶಕ್ತಿ ಗೆಲ್ಲಬಾರ್ದು. ನಾನು ಪಕ್ಷದವನು, 40 ವರ್ಷ ಪಕ್ಷ ದುಡಿದಿದ್ದೀನಿ. ನಾನು ಕೇಳಿದ್ದು ನನ್ನ ಹಕ್ಕು, ಆದ್ರೆ ನನಗೆ ಅವಕಾಶ ಸಿಗ್ಲಿಲ್ಲ. ಆದ್ರೆ ನಮ್ಮ ಲೀಡರ್ಗಳು ಬರುವಾಗ ಸ್ವಲ್ಪ ತಡ ಮಾಡಿಬಿಟ್ರು. 3 ಗಂಟೆಗೆ ಮುಂಚೆ ಅಟ್ಲೀಸ್ಟ್ 2 ಗಂಟೆಗೆ ಬಂದ್ಬಿಟ್ಟು ಸಮಜಾಯಿಸಿ ಮಾಡ್ತಾರೆ, ಅವಾಗಲೇ ವಿಡ್ರಾ ಮಾಡ್ತಾರೆ. ಲೋಕಲ್ ಅಲ್ಲಿ ಹೇಗಿದೆ ಸರ್ ಇವಾಗ? ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಬೈ ಎಲೆಕ್ಷನ್ ದಂಗಲ್. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲುವು ಖಚಿತ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಸತೀಶ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ದಂಗಲ್ ಇದೆಯಲ್ಲ, ಯಾರು ಗೆಲ್ತಾರೆ, ಏನಾಗಬಹುದು? ಹಾಗಾದ್ರೆ ಸಹಜವಾಗಿ ಪ್ರಶ್ನೆ ಇದ್ದೇ ಇದೆ. 2 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ನಮ್ಮ ಕ್ಷೇತ್ರ, ನಮಗೆ ಗೆಲುವಾಗುತ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಗ್ಯಾರಂಟಿಗಳು ಕೈ ಹಿಡಿದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗುತ್ತದೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಈ 2 ಕ್ಷೇತ್ರಗಳನ್ನ ಶತಾಯಗತಾಯ ಕಾಂಗ್ರೆಸ್ ಗೆಲ್ಲಲೇಬೇಕು. ಯಾಕೆ ಅಂತ ಅಂದ್ರೆ ಈ 2 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಸೋತರೂ ಕೂಡ ನೋಡಿ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗಿದೆ. ಇವರ ಗ್ಯಾರಂಟಿ ಯೋಜನೆಗಳಿಗೆ ಜನ ಸೊಪ್ಪು ಹಾಕಿಲ್ಲ, ಆ ರೀತಿಯಾದಂತ ಚರ್ಚೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ಮೇಲೆ ಹೆಚ್ಚಿನ ಒತ್ತಡ ಇದೆ. ರಾಜ್ಯದಲ್ಲಿ ಉಪಚುನಾವಣೆ ಕಾವು ರಂಗೇರಿದೆ. ಅದರಲ್ಲೂ ಕೂಡ ಬಂಡಾಯ ಅಭ್ಯರ್ಥಿಗಳು ಇದೀಗ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂತದ್ದು ಕಾಂಗ್ರೆಸ್. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಸಚಿವರು ಇದ್ದಾರೆ, ಮಾತಾಡ್ತಾ ಹೋಗ್ತೀವಿ. ಸತೀಶ್ ಜಾರಕಿಹೊಳಿ ಸರ್, ಇವತ್ತು ಬಾಗಲಕೋಟೆ ಉಸ್ತುವಾರಿ ನಿಮ್ಮ ಹೆಗಲಿಗಿದೆ, ದಾವಣಗೆರೆಯಲ್ಲೂ ಕೂಡ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ತಗೊಂಡಿದ್ದಾರೆ. ಹೇಗಿರಲಿದೆ ಸರ್ ಪ್ರಚಾರ? ಈಗ ಪ್ರಾರಂಭ ಆಗಿದೆ, ಇನ್ನೂ ಟೈಮ್ ಇದೆ. 2 ಕಡೆ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ವಿಶೇಷವಾಗಿ ಅದು ನಮ್ಮ ಸ್ಥಾನ, ನಮ್ಮ ಸೀಟುಗಳದು. ಸೊ ಗೆಲ್ಲಲಿಕ್ಕೆ ತೊಂದರೆ ಆಗ್ಲಿಕ್ಕಿಲ್ಲ. ಸೊ ವೇಟ್ ಮಾಡೋಣ, ಇನ್ನೂ ಟೈಮ್ ಇದೆ. ಇನ್ನು ಫೀಲ್ಡ್ನಲ್ಲಿ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ, ಜನರನ್ನ ಮನವೊಲಿಸಬೇಕಾಗಿದೆ. ಸೊ ಇನ್ನು ಬಹಳಷ್ಟು ಅಲ್ಲಿ ಕೆಲಸ ಕಾರ್ಯಗಳಿದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಒಂದು ಅಸಮಾಧಾನ ಇತ್ತು ಸರ್, ಅದು ಕೂಡ ತನ್ನಿಸಿರುವಂತದ್ದು. ಬಿಜೆಪಿ ಅಭ್ಯರ್ಥಿಗಳಿಗೂ ಸಾಕಷ್ಟು ಪ್ರಚಾರ ಮಾಡ್ತಿದ್ದಾರೆ. ನೀವು ಯಾವ ರೀತಿ ಪ್ರಚಾರಗಳಿರುತ್ತೆ ಸರ್? ಮಾಡ್ತೀವಿ, ನಾವು ಹೋಗ್ತಾ ಇದೀವಿ. ನಮ್ಮ ಟೀಮ್ ಇದೆ ಆಲ್ರೆಡಿ, ಅಲ್ಲಿ ಮಂತ್ರಿಗಳು ಕೆಲಸ ಮಾಡ್ತಿದ್ದಾರೆ, ಶಾಸಕರು ಕೆಲಸ ಮಾಡ್ತಿದ್ದಾರೆ, ನಾವು ಕೂಡ ಹೋಗ್ತೀವಿ. ಇನ್ನು ಬಹಳಷ್ಟು ಮಂತ್ರಿಗಳು ಕೂಡ ಅಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. 3-4 ಜನರ ಅಸಮಾಧಾನ ಆಯಿತು ಸರ್ ಮೇಟಿಯವರ ಕುಟುಂಬಕ್ಕೆ? ಇಲ್ಲ, ಅದೇನು ಪ್ರಶ್ನೆ ಇಲ್ಲ. ಅಸಮಾಧಾನ ಅವಾಗೇ ಕ್ಲೋಸ್ ಆಗಿದೆ. ಅದು ಈಗಾಗಲೇ ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಈಗ ಅಸಮಾಧಾನ ಪ್ರಶ್ನೆ ಉದ್ಭವಿಸಿದ್ರು.
ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಗ್ಯಾರಂಟಿ ಯೋಜನೆ ಕೈ ಹಿಡಿಯುತ್ತೆ ಅನ್ಸುತ್ತೆ. ಈ ಚುನಾವಣೆ ಗೊತ್ತಾಯ್ತಲ್ಲ, ಹಿಡಿತಿದೆ ಇಲ್ಲ ಅಂತ ಗೊತ್ತಾಗ್ತದೆ. ಫಸ್ಟ್ ಚುನಾವಣೆ ಆಗ್ತಾ ಇದೆ, ಸೊ ಆಗಬೇಕಂತ ನಮ್ಮ ಆಸೆ ಇದೆ. ಸೊ ಇದ್ರ ಫಲಿತಾಂಶ ಮೇಲೆ ಅದು ಗೊತ್ತಾಗ್ತದೆ. ಸಾಕಷ್ಟು ಈ ಒಂದು ಚುನಾವಣೆ ದಿಕ್ಸೂಚಿ ಅಂತ ಹೇಳ್ತಾರೆ 2028ಕ್ಕೆ. ಹೇಗೆ ನೋಡ್ತೀರಿ ಸರ್ ಮುಂಬರುವ ಚುನಾವಣೆ ಮತ್ತು ಇದನ್ನು? ಇಲ್ಲ, ನಾವತ್ತೆ ಗೆದ್ದೇ ಗೆಲ್ತೀವಿ, ಪ್ರಶ್ನೆ ಇಲ್ಲ. ನಮ್ಮ ಪರವಾಗಿ ಇರ್ತೈತಿ ನಮ್ಮ ಕಾಂಗ್ರೆಸ್, ಯಾಕೆ ನಮ್ಮ ಸೀಟ್ ಅದು, ನಮ್ಮವರಿದ್ರು. ಈಗ ಉಪಚುನಾವಣೆ ಆಗ್ತದೆ, ಸೊ ಹೀಗಾಗಿ ಎರಡನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆ. ಬಾಗಲಕೋಟೆಯಲ್ಲಿ ಮೇಟಿಯವರ ಅನುಕಂಪದ ಆಧಾರದ ಮೇಲೆ ಗೆಲುವಾಗತ್ತಂತೀರಾ ಅಥವಾ ಸರ್ಕಾರ ಸಾಧನೆಗಳು ನೋಡಿ ಮಾಡ್ತಾಗ್ತಾರೆ? ಅನುಕಂಪ ಸ್ವಲ್ಪ ಆಗ್ಬೋದು, ಆದರೆ ಕಾರ್ಯಕರ್ತರು ಗ್ಯಾರಂಟಿ ಹೇಳಿದ್ರಲ್ಲ, ಕೆಲಸಗಳು ಹಿಂದೆ ಮಾಡಿರುವಂಥ ಕೆಲಸಗಳ ಆಧಾರ ಮೇಲೆ ಸೊ ಖಂಡಿತವಾಗಿ ಗೆಲ್ತು. ಈಗ ಬಿಜೆಪಿ ಅಸ್ತ್ರವಾಗಿಸಿಕೊಳ್ಳುತ್ತಿರುವಂಥದ್ದು ನಾಯಕತ್ವ ಫೈಟ್ ವಿಚಾರವನ್ನ. ಸಿಎಂ ಮತ್ತು ಡಿಸಿಎಂ ನಡುವೆ ಅಸಮಾಧಾನ ಇದೆ, ಸಚಿವರ ಮೇಲೆ ಅಸಮಾಧಾನ ಇದೆ, ಶಾಸಕರದ್ದು. ಸಚಿವ ಸಂಪುಟ ಪುನರಚನೆಗೆ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಏನು ಸಂಬಂಧ ಇರಬಹುದು, ಫೈಟು ಇರಬಹುದು. ಅದಕ್ಕೂ ಮತದಾರರಿಗೆ ಇಲ್ಲ ಚುನಾವಣೆಗೆ ಯಾವುದೇ ಸಂಬಂಧ ಇಲ್ಲ. ಸೊ ಆ ವಿಷಯ ಬೇರೆ, ಈ ವಿಷಯ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಎರಡು ಕ್ಷೇತ್ರಗಳನ್ನ ಗೆಲ್ತೀವಿ. ಗೆಲ್ತು. ಇದಿಷ್ಟು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.